ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಮಾಚಾರಕ್ಕೆ ಅಂತ ನಾನು ಕಷ್ಟಪಟ್ಟು ಒಟ್ಟುಗೂಡಿಸ್ಕೊಂಡಿದ್ನೆಲ್ಲ ಒಂದು ನಿಮಿಷಕ್ಕೆ ಹಾಳು ಮಾಡ್ಬಿಟ್ಲು ಪಾಪಿಷ್ಟೆ. ನಾನು ಮತ್ತೆ ಇದನ್ನೆಲ್ಲ ಸಂಪಾದಿಸ್ಕೋಬೇಕು. ಬಿಡಲ್ಲ, ಖಂಡಿತ ಸಂಪಾದಿಸ್ಕೋತೀನಿ. ಅಶ್ವಿನ್, ಏನೋ ನಿನ್ನ ಅವಸ್ಥೆ. ಅದೇನೋ ಹೇಳ್ತಾರಲ್ಲ, ಅಭ್ಯಾಸ ಇಲ್ದೇ ಇರೋನು ಅಗ್ನಿಹೋತ್ರ ಮಾಡಕ್ ಹೋಗಿ ಗಡ್ಡ ಮಿಸಿ ಸುಟ್ಕೊಂಡಂತೆ. ಹಂಗಾಯ್ತು ನಿನ್ ಕಥೆ. ಆಯ್ತು, ನಗ್ಬೇಡಿ ನೀವು. ಮತ್ತಿನ್ನೇನೋ, ಬಟ್ಟೆ ಮಡ್ಚೋದಕ್ ಬರೋದಿಲ್ಲ ಅಂತಂದ್ರೆ ಪೂಜಾ ಹೆಲ್ಪ್ ತಗೋಬೇಕು ತಾನೆ. ಅವಳು ಇದ್ದಿದ್ರೆ ನಾನು ಯಾಕೆ ಇದೆಲ್ಲ ಕೆಲಸ ಮಾಡ್ತಿದ್ದೆ ಹೇಳಿ. ಏನು, ಅವಳು ಇಲ್ವಾ? ಎಲ್ಲಿಗೆ ಹೋದ್ಲು? ಇನ್ನೆಲ್ಲ ಹೋಗ್ತಾಳೆ, ಅವ್ರ ಅಪ್ಪ ಅಮ್ಮನ ಮನೆಗೆ ಹೋಗಿದ್ದಾಳೆ. ಓ ಅಲ್ಲ, ನಾನೇನು ಅವಳಿಗೆ ಹೆಲ್ಪ್ ಆಗ್ಲಿ ಅಂತ ಕೆಲಸ ಎಲ್ಲ ಮಾಡಿದ್ರೆ ನೀವು ನನ್ನನ್ನೇ ಕಿಂಡಲ್ ಮಾಡ್ತಿದ್ದೀರಲ್ಲ. ನಾವೇನ್ ಹೆಣ್ಮಕ್ಳು ತರ ಹುಟ್ಟತಾನೆ ಎಲ್ಲ ಕೆಲಸ ಮಾಡೋದನ್ನ ಕಲ್ತ್ಕೊಂಡ್ ಬಂದಿರ್ತೀವ? ಓ ಹೌದಪ್ಪ, ನಾವು ಮಾತ್ರ ನಮ್ಮಮ್ಮನ ಹೊಟ್ಟೆಲ್ ಇರ್ಬೇಕಾದ್ರೇನೆ ಎಲ್ಲಾ ಕೆಲ್ಸಾನು ಮಾಡೋದನ್ನ ಕಲ್ತ್ಕೊಂಡೆ ಹುಡ್ತೀವಿ ಅಲ್ವಾ? ಹಂಗಲ್ಲ. ಕೊಡಿಲಿ. ಅಶ್ವಿನ್, ಒಂದ್ ಹೇಳ, ನೀನು ಪೂಜಾ ಯಾವಾಗ್ಲೂ ಹೀಗೆ ಖುಷಿಯಾಗಿ ನಿನಗ ಅವಳಿಗ್ ನೀನು ಅನ್ನೋ ತರ ಇದ್ದು ಸಹಾಯ ಮಾಡ್ಕೊಂಡು ಅನ್ಯೋನ್ಯವಾಗಿದ್ರೆ ನನಗೆಷ್ಟು ಖುಷಿ ಆಗುತ್ತೆ ಗೊತ್ತಾ? ಗಂಡ ಹೆಂಡತಿ ಅಂತಂದ್ರೆ ಇಷ್ಟೇ ಕಣೋ. ಎಲ್ಲದನ್ನು ಸರಿ ಸಮಾನವಾಗಿ ಹಂಚ್ಕೊಂಡು ಇರೋದ್ರಲ್ಲೇ ತೃಪ್ತಿ ಪಟ್ಕೊಂಡು ಹೋಗೋದು. ಈ ಸಣ್ಣ ಈಕ್ವೇಶನ್ ಕೂಡ ಈಗಿನ ಜನರೇಷನ್ ಅರ್ಥ ಮಾಡ್ಕೊಳ್ದೆ ಸುಮ್ನೆ ಡಿವೋರ್ಸ್ ತಗೋತಾರೆ. ಅವರೆಲ್ಲ ಎಂತವ್ರು ಗೊತ್ತಾ? ಈ ಜವಾಬ್ದಾರಿನ ಹೊತ್ಕೊಳಕ್ ತಾಕತ್ ಇಲ್ದೇ ಇರೋರು ಅಥವಾ ಜವಾಬ್ದಾರಿನ ಹಂಚ್ಕೊಳಕ್ ಆಗದೆ ಇರೋರು. ವೆಲ್ ಸೆಡ್ ಅಶ್ವಿನ್, ಎಷ್ಟು ಸಿಂಪಲ್ ಆಗಿ ಡಿಫೈನ್ ಮಾಡ್ಬಿಟ್ಟೆ. ತಗೋ. ವಾವ್, ಮಡ್ಚೋದು ಒಂದ್ ಕಲೆ ಅಲ್ವಾ ಅದ್ಕೆ? ಹೌದಪ್ಪ, ಅದ್ ನಿನ್ನಿಂದ ಕೊಲೆ ಆಗ್ಬಾರ್ದು ಅಂತಾನೆ ನಾನ್ ಕಿತ್ಕೊಂಡೆ. ಅದು ಕರೆಕ್ಟ್ ಬಿಡಿ. ಪ್ರೀನ್ ಕೊಲೆ ಕೇಸ್ ಜೊತೆಗೆ ಈ ಕೊಲೆ ಕೇಸು ನನಗ್ ತಗ್ಲಾಕೊಂಡ್ಬಿಡ್ತಿತ್ತು. ಆಮೇಲೆ ಇದೇ ವೇಲಲ್ಲಿ ಫ್ಯಾನ್ಗೆ ನೇಣಾಕೊಂಡು ಸಾಯ್ಬೇಕಾಗ್ತಿತ್ತು ನಾನು. ಏ ಅಶ್ವಿನ್, ಇದು ಪ್ರಿಯ ಬಟ್ಟೆ ಅಲ್ವಾ? ನಿನ್ ಕೈಯಲ್ಲಿರೋ ವೇಲ್ ಕೂಡ ಅವಳದೆ. ಹೌದದ್ಕೆ ನೋ ಡೌಟ್ ಇದು ಪ್ರಿಯಾದೇನೆ. ಮತ್ತೆ ಅವಳ ಡ್ರೆಸ್ ಇಲ್ಲಿಗೆ ಹೇಗೋ ಬಂತು? ಅದಕ್ಕೆ ಇದೊಂದೇ ಅಲ್ಲ, ಇನ್ನೂ ತುಂಬಾ ಬಟ್ಟೆಗಳಿದೆ. ಬೆಳಿಗ್ಗೆ ಕರ್ಣ ನನ್ನ ಕರೆದ್ಬಿಟ್ಟು ಇದನ್ನೆಲ್ಲ ಪೂಜಾ ಕೊಟ್ಬಿಡು ಅಂತ ಒಂದಷ್ಟು ಬಟ್ಟೆಗಳು ಕೊಟ್ಟಿದ್ದಾನೆ. ಒಂದ್ ಸ್ವಲ್ಪ ಕಬೋರ್ಡ್ ಅಲ್ಲೂ ಇದೆ. ಅವ್ರು ಹೇಳಿದ ತಕ್ಷಣ ನೀನ್ ತಗೊಂಡ್ಬಿಟ್ಟಿಯಾ? ಪೂಜನ ಒಂದ್ ಮಾತು ಕೇಳ್ಬೇಕು ಅಂತ ನಿಂಗೆ ಅನಿಸ್ಲಿಲ್ವಾ? ಅನ್ನಿಸ್ತು, ಬಟ್ ಕರ್ಣ ಪ್ರಿಯನ್ ಮೇಲೆ ತುಂಬಾ ಎಮೋಷನ್ ಸೆಂಟಿಮೆಂಟ್ ಇಟ್ಕೊಂಡು ಕೊಟ್ಟಿದ್ದಾನಲ್ವಾ. ನನಗೆ ಬೇಡ ಅನ್ನಕ್ಕಾಗ್ಲಿ ಅಥವಾ ಪೂಜನ್ ಕೇಳಿ ಹೇಳ್ತೀನಿ ಅನ್ನೋಕ್ಕಾಗ್ಲಿ ನನಗೆ ಮನ್ಸೇ ಬರ್ಲಿಲ್ಲ. ಅದಕ್ಕೆ ನನಗೆ ಕರ್ಣನ್ ಮೇಲೆ ಇವಾಗ ಯಾವ ಕೋಪನೂ ಇಲ್ಲ. ಅದಕ್ಕೆ ಪ್ರೀನ್ನ ಕಳ್ಕೊಂಡವನು ಒದ್ದಾಡ್ತಿರೋದು ನೋಡಿದ್ರೆ ನನಗೆ ನಿಜ ಸಂಕಟ ಆಗ್ತಿದೆ. ಅದಕ್ಕೆ ನಾನು ಮಾಡಿದ ತಪ್ಪ? ಪ್ರೀನ್ ಬಟ್ಟೆಗಳನ್ನ ನಾನು ಈಸ್ಕೊಂಬಾರ್ದಿತ್ತ? ಖಂಡಿತವಾಗ್ಲೂ ತಪ್ಪಿಲ್ಲ ಕಣೋ ಅಶ್ವಿನ್. ಈಗ ನನಗೆ ಮೊದ್ಲಿನ ಅಶ್ವಿನ್ ಸಿಕ್ಕದ. ಅಶ್ವಿನ್, ನಿನ್ನ ಒಂದ್ ಪ್ರಶ್ನೆ ಕೇಳ? ಅದಕ್ಕೆ ಒಂದಲ್ಲ 100 ಪ್ರಶ್ನೆ ಕೇಳಿ. ನಾನು ಸುಳ್ಳು ಹೇಳಕ್ಕೆ ಇವಾಗ ನೀವೇನ್ ಲಾಯರ್ ಅಲ್ಲ, ಇದೇನ್ ಕೋರ್ಟು ಅಲ್ವಲ್ಲ.